ಯಾರಕ್ಕಿಂದ ನಿಮ್ಮಪ್ಪ ಬಂದೈತಾ? ನಿಮ್ಮಪ್ಪ ಅವಳು ಅಲ್ಲಾಡ್ಸ್ಕೊಂಡು ಬಂದು ಹೆಂಗಾಡ್ತಾವ ನೋಡಿ, ಹೆಂಗಾಡ್ತಾವ ಬಿಚ್ಬಿಡು ಅಂತವ, ಬಿಚ್ಬಿಡು ಅಂತವ. ಗೊಂಬೆ ಬಾಯ್ಲಿ ಬಾಯ್ಲಿ. ಸುಮ್ನೆ ಮಲಗಿರ್ತಾನೆ. ನೀನ್ ಬಂದಾಗ ಅಷ್ಟೇನೆ ಅವನಂಗ ಆಡೋದು. ಈ ಅಂಗನವಾಡಿಗೆ ಮಕ್ಳನ್ನ ಬಿಟ್ಟು ಹೋಯ್ತಾರಲ್ಲ, ಅವಾಗ ಸಂಜೆಕ್ ಅವ್ರ ಅಮ್ಮನೂ ಅವ್ರ ಅಪ್ಪ ಬಂದಾಗ ಆಡ್ತಾವಲ್ಲ, ಹಂಗ ಆಡ್ತಾನೆ. ಮುತ್ತೆ ಮಾಕೋ ಕತ್ಲ ಬಿಚ್ಚವ್ರು ಸುಮ್ಮೀರು ಮತ್ತೆ ಸುಮ್ಮನೆ ಮತ್ತೆ ಬಂದಿಲ್ವಾ ಕೊಡ್ತೆ. ಓ ಎಲ್ಲ ಕೇಸ್ಲು ಹೊಡಿತಾರೆ ಅಂತ ದಬಾಯಿ ಕಟ್ಟಲಿ ಕೇಳಿ. ಆಯ್ತು 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 ಸುಮ್ಮನೆ. ಅಯ್ಯೋ ಸುಮ್ಮನೆ ಇರ್ಲಕ್ಕೆಂದ ಅದೇ ಫಸ್ಟ್ ಎತ್ಕೋಬೇಕಂತ ತಂದಿದ್ಯಪ್ಪ. ಮಾವ ಬೆಳಿಗ್ಗೆ ಊರಿಗೆ ಹೋಯ್ತಾರೆ ಅಂತಿನ ಸ್ಪೆಷಲ್ ಮಾಡ್ಸಕ್ ತಂದಾರೆ. ಏನ್ ತಗೊಂಡಾರ ನೋಡೋಣ ತಡಿ. ಚಿಕನ್ ಮೇನ್ ಸಿಗ್ತವೆ. ಓಕೆ, ಚಿಕನ್ ತಗೊಂಬಂದಿದ್ದಾರೆ. ಇವಾಗ ಇದಕ್ಕೆ ಮಾಡಬೇಕು. ಒಲೆ ಎಲ್ಲ ರೆಡಿ ಮಾಡಲಾ? ತಣ್ಣು ಗಾಳಿ ಬಿಸ್ತೈತೆ ಫ್ರೆಂಡ್ಸ್. ಇವತ್ತು ಚಳಿ ಆಗ್ತೈತೆ. ನಮ್ಮ ಲಕ್ಷ್ಮೀಜಿರು ಇಲ್ಲೇ ಮಲಗಿದ್ದಾರೆ. ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟು ಮಿದ್ದಿಟ್ಟಿದ್ದೀನಿ. ಆಲ್ರೆಡಿ ಹೇಳಿದ್ರು ಚಿಕನ್ ತಗೊಂಬರ್ತೀನಿ ಅಂತವ, ಅದಕ್ಕೆ ಚಪಾತಿ ಹಸಿಟ್ಟು ಮಿದ್ದಿಟ್ಟಿದ್ದೀನಿ. ಇವತ್ತು ಲೇಟಾಗಿ ಹೋಯಿತು. ನಮ್ಮ ಅವನೇ ಒಲೆ ಕತ್ತೈತೆ. ಇವತ್ತು ಹಂಗಾರು ಬೈಕಂಗೆ ಕತ್ತೈತೆ. ಇಷ್ಟೊತ್ತಲ್ಲಿ ಯಾಕೆ ತರಕ್ಕೆ ಹೋದ್ರಿ ಅಂತ ನೀನು ಆ ಕಡೆ ತೆಗೆದಾಕು. ಹಂಗಾರು ಬೈಕಂಗೆ ಕತ್ತೈತಿ. ಇಷ್ಟೊತ್ತಲ್ಲಿ ಯಾಕೆ ತರಕ್ಕೆ ಹೋದ್ರಿ ಏನು ಇದು ಮಾಡ್ಕೊತ. ನಾಳೆಗೆ ಬೆಳಗ್ಗೆನೇ ಹೋಗ್ತೈತಲ್ಲ, ಹಂಗಾಗಿ ನಮಗೆ ಹಂಗೆ ಕಳ್ಸೋಕ್ಕೆ ಮನಸ್ಸಿಲ್ಲ. ಅದಕ್ಕೋಸ್ಕರ ಇವತ್ತು ಏನಾರ ಚಿಕನ್ ಮಾಡಿ ಕಳ್ಸೋಣ ಅಂದ್ಬಿಟ್ಟು ಇವತ್ತು ನಮ್ಮ ಮಾವನೇ ಒಲೆ ಕಚ್ಚಿ ಚಿಕನ್ ಫ್ರೈ ಕೋಳಿನ ಬಿಸಿ ಇರುತ್ತೆ. ಅವ್ರು ಮಾಡಲ್ಲ. ಈಗ ಕ್ಲೀನ್ ಮಾಡ್ಸ್ಕೊಂಬಂದಲ್ಲ ಈಗ ಬರ್ಬೇಕಾದ್ರೆ ಲೇಟ್ ಆಯ್ತಲ್ಲ. ಬಿಸಿ ತಿನ್ನುವೆ ಆಗ್ತಾನೆ ಇದು ಮಾಡಿದ್ರಿಂದ. ಅದಕ್ಕೆ ಇನ್ನೊಂದು 2 ದಿನ ಇರು ಅಂದ್ರೆ ಹೊಂಟಿದಲ್ಲ, ಅದಕ್ಕೋಸ್ಕರ ಇದು ಮಾಡಿದ್ದು. ನಮ್ಮ ಮಾವೆಲ್ಲ ತೊಳೆದು ಚಿಕನ್ ಇದು ಮಾಡ್ತೈತೆ. ಆದ್ರೆ ನಮ್ಮ ಅತ್ತಿದ್ದಾಗಲೂ ನಮ್ಮ ಮಾವ ನೆಮ್ಮದಿ ಇಲ್ಲ. ಮಗಳಿದ್ದಾಗ ನನ್ನ ಮಗಳ ಮೇಲೆ ಕುಂತ್ಕೊಂತೀನಿ ಅಂತ ಬಂದರೆ, ಅಪ್ಪ ನೀನೇ ಮಾಡು ಇವತ್ತು ಅಂತ ಕೂತಾಳೆ. ಅವಾಗ್ಲೂ ನಮ್ಮ ಅಪ್ಪ ಹುಷಾರಿಲ್ದಾಗೆಲ್ಲ ನಮ್ಮ ಅಪ್ಪನೇ ನಮ್ಮ ಮಗು ಎದಾಳ ವರ್ಷದಾಗ ದಬಾಕ್ತಾ ಇದ್ದು. ಹುಷಾರಿಲ್ದಾಗ ಬಾಕ್ಲು ತೊಳೆದು ಬಾಕ್ಲಿ ನೀರ್ ಹಾಕಿ ದಾಸವಾಳ ಗಿಡಿತ್ತು. ಅಲ್ಲಿ ಮಾಡಿರೋದು ಅಪ್ಪ. ಆಮೇಲೆ ಹಾಲು ಇಸ್ಕೊಂಬಂದು ಕಾಫಿ ಕಾಸಿ ಅವಾಗ ನಿನ್ನ ಹೊಸ ಸಲ ಎಬ್ಬರ್ಸದ ನಾನು ಇಕ್ಬಿಟ್ಟು ಅದೊಂದಲ್ಲ ಅಷ್ಟೊತ್ತಿಗೆ ಕೆರವಳ ಬಾಳೆ ಎತ್ಕೊಂಬರಿವಿ ಅವ್ರು 7 ವರ್ಷದೊಳಗೆ. ಓ ಹಂಗಾರ ನಿನಗೆ ಅವ್ರು ಬಂದ್ಮೇಲೆ ಬೈಗಳು ತಪ್ಪಿದ್ದಲ್ಲ. 3 ಗಂಟೆಗೆ ಹೋಗ್ಬಿಡಿವಿ ಬಳೆ ಎತ್ಕೊಂಬರಕ್ಕೆ. ಕದ್ದು ಬಳೆ ಬಿಡ್ಬೇಕಾಯ್ತಲ್ಲಪ್ಪ. ಬಡಗವ ಅಕ್ಕ ಅದಕ್ಕೇನು ಅಷ್ಟೊತ್ತಿಗೆ ದೊಡ್ಡ ನಿನಗೆ ಭಯ ಆಗ್ತಿಲ್ವಾ ಎಲ್ಲಿ ಕೆರೊಳಗೆ? ಹಗಲು ರಾತ್ರಿ ಕೆರಳ ನಾ ಮನೆ ಬರ್ತಿರ್ಲ ಬಿಡು. ಕೆರಳ ಭಯ ಇರ್ಲಿಲ್ಲ ಕಣ ಅವಾಗ. ಬೋಟ ಗಂಟೆ ಕಡೆ ನಿಂತ್ಕೊಂಡು ನಡಿಗೆಲ್ಲ ಒಟ್ಟಿನಲ್ಲಿ ಕಾಡು ಪ್ರಾಣಿಗಳು ಬೈರ್ಲಿಲ್ವೇನಲ್ವಾ? ಅವಾಗ ಏನು ಇರಲಿಲ್ಲ ಕಣ.
ಹಾಂ ನಮ್ಮ ಕಡೆ ಇಲ್ಲ ಈಗ ಖಾರಪುರ. ಆಗ್ಲೂ ಇಲ್ಲ ಈಗಲೂ ಇಲ್ಲ. ಆಗ ನೀವು ಅಷ್ಟೊಂದು 3 ಗಂಟೆ 4 ಗಂಟೆ ರಾತ್ರಿಲೆಲ್ಲ ಎದ್ದೋಗ್ಬೇಕು, ಅಷ್ಟರೊಳಗೆ ಇದ್ಬಿಡ್ಬೇಕು ಅಂದ್ರೆ ಏನು ಭಯ ಇತ್ತಿಲ್ಲಪ್ಪ ಯಪ್ಪ. ನಾವು ಹಂಗೆ ಇದ್ರೆ ಹೇಳಲ್ಲ. ಕೆರೆ ಹೇಳ್ದಾಗ ಬಿಡಿವಿ, ಹಾಂ ಅವ್ನು ತಿರ್ಗಾ ನಾ ಕದ್ದು ಬಿಡ್ಬೇಕಲ್ಲ. ಹಾಂ 3 ಗಂಟೆಗೆ ಎದ್ದು ಬಿಡಿವಿ ಸಾಕಣೆ ಜಾಸ್ತಿ ಬಿಡೋಣ. ಮಾವ ಹೆಂಗೆ ಹೇಳ್ತೀನಿ ನಂಗೆ ಮಾಡು. ನಮ್ಮ ಅಪ್ಪ ಅಲ್ಲಿ ಮಾಡ್ಕೊತದಲ್ಲ ಅಯ್ಯೋ ಅಲ್ಲಿ ಒಂದೊಂದೇ ಮಾಡ್ಕೋಬೇಕಂತ ಆಗೆಲ್ಲ ಮಟ್ಟಗೆ ಮಾಡ್ಕೊಟ್ಟಿಲ್ವ. ಮಾಡ್ರೆ ಮಾಡು ಬಿಟ್ರೆ ಬಿಡು ಅಂತಾರೆ ರೊಕ್ಕ ಹಚ್ಕೊಂಬರಿಕೊಂಡು. ಆಯ್ತಾನ ನಮ್ಮ ಹುಡುಗ್ರವ ಮಕ್ಕಳು ಓಡಿಸ್ತಾತೈ ಮದುವೆ ಮಾಡಿ ನಂಜುಂಡೆ. ಇದು ನಮ್ಮ ಅಪ್ಪಂಗ ಆಗ್ಲೂ ಕುತ್ಕೊಂಡ್ ತಿನ್ನೋ ನೆಮ್ಮದಿ ಇಲ್ಲ, ಈಗ್ಲೂ ಇಲ್ಲ. ಅವಾಗ್ಲೂ ಮಾಡ್ಕೊತಿದ್ದೆ, ಇವಾಗ್ಲೂ ಈಗಲೇ ನೆಮ್ಮದಿ ಇರೋದು. ಈಗ ನೆಮ್ಮದಿದ್ಯಪ್ಪ. ಆಲೆ ಬೆಳಿಗ್ಗೆ ಓಡ್ತಾ ಕುಂತಿದ್ಯಾ? ಅಲ್ಲ, ಅಲ್ಲಿರ್ಲಿ ಇಲ್ಲಿರ್ಲಿ ನೆಮ್ಮದಿ ಈಗ. ಏನ್ ನೆಮ್ಮದಿದ್ಯಾ ಈಗ ಅಯ್ಯೋ ಬಿಡಿ. ಹಾಕಿದೀನಿ. ನಮ್ಮ ಮಾವ ಎಲ್ಲ ಆಗೆಲ್ಲವ ಇದು ಮಾಡಿದ್ರೆ ಕಷ್ಟಪಡ್ರೆ ನೆನ್ಸ್ಕೊಂಡು ಇವತ್ತು ಏನು ಆಗ್ಲೂ ಕಷ್ಟನೇ ನಮ್ಮ ಅಪ್ಪಂಗೆ, ಆಗ್ಲೂ ಹಂಗೆ ಇದಕ್ಕೆ ಹೋಗ್ತದೆ. ಅಲ್ಲಿ ಕರ್ಕಿ ಅಂತೂ ಓಡಾಡ್ತಾನೆ ಕುಂತಾಳೆ, ಇವಳಂತೂ ಸುಮ್ಮನೆ ಮಲ್ಕ ಹಾಕ್ತಾಳೆ. ಅವಳು ಬೇಕಾದ್ರೆ ಬಿಚ್ಚಿಬಿಟ್ರಿ, ಈಗ ಹೊಲ್ದೊಳಗೆ ಹೋಗಿ ಮೇಯ್ಕೊಂಡು ಯಾರು ಅವಳು ಕಳ್ಳಿ ಹಾಕು ಮಸಾಲ. ಇವಳ ದೋಣಿ ಎಲ್ಲರೂ ಬರೋದು ಹೆಸರಿಕರಿ ದೋಣಿ ಅಂತ ಇತ್ತು. ಅವಂಗೆ ಕಣ್ಣೆ ಸಾಕ್ಬಾರ್ದು, ನನಗೆ ಮೇವು ಹುಟ್ಟಿರ್ತಾವೆ. ಬಿಡುತ್ತೆ ಕರ್ಕಂಡು. ಹಾಕು ಮಸಾಲ. ಗರಂ ಮಸಾಲ ಪ್ಯಾಕೆಟಲ್ಲಿ ಹೊಡೆದಿರೋದು ಹಂಗೆ ಇಟ್ಟಿದೆ. ತಿರ್ಸ್ಮ ಇವಳು ಏನೋ ಚಿಕನ್ ಕವರ್ ಕಡಿತಿಲ್ಲ, ಕಿತ್ಕೊಂಡು ಹೋದ. ಅಲ್ಲಿ ತಿಂತಾವ್ ನೋಡು ಅವನು. ಅಲ್ಲಿ ಕಿತ್ಕೊಂಡು ಅವ್ನು ಕಾಣೋದೆಲ್ಲ ಬಿಡು ಕತ್ಲಲ್ಲಿ. ಮಟನ್ ಮಸಾಲ. ಹಾಂ ಮಟನ್ ಮಸಾಲ ಹಾಕು. ಮೇನ್ ಬೆಟ್ರ್ ಹೇಳ್ತಾರೆ. ಅಯ್ಯೋ ತಿರ್ಸ್ಮ ಕಿಸ್ತದು ನಮ್ಮ ಅಪ್ಪಂದು, ಉಯ್ಯೋದು ನಂದು. ನಮ್ಮ ಮಾವ ಸರಿ ನಾಟಿ ಕೋಳಿ ನಾನು ಮಾಡ್ತೀನಿ ಅಂತ ಹೊಂಟ್ಬಿಟ್ಟಿದ್ದೆ. ಒಂದ್ಸರಿ ಫುಲ್ ಯಾವಲ್ಲ ಉಪ್ಪಾಗ್ಬಿಟ್ಟಿದಲ್ವ. ಯಾವಾಗ ಇದು ಉಪ್ಪು ಮರ ನಾಟಿ ಕೋಳಿನೇ ಅಪರೂಪದ ನಾಟಿ ಕೋಳಿನೇ ಉಪ್ಪು ಮಾಡಿ ಇಕ್ಬಿಟ್ಟಿದ್ದೆ ಒಂದ್ಸಲಿ ನಾನು. ಹಾಂ ನಿಮ್ಮ ಅತ್ತ ಹಂಗಲ್ಲ, ನಿಮ್ಮವ್ವ ಕುಮಾರ್ತಾನ ಮಾಡ್ತಾನೆ ಅಂತ ಅವಾಗ ಮಾವ ಮಾಡಿದ್ದು ಉಪ್ಪಾಕ್ಬಿಟ್ಟು ಜಾಸ್ತಿ ತಿನ್ನಕ್ಕೆ ಆಗಲಿಲ್ಲ, ಹಂಗೆ ಮಾಡ್ಬಿಟ್ಟಿದ್ದೆ. ನಮ್ಮ ಅತ್ತಿಲ್ಲ ಅಂದ್ರೆ ನಿಜವಾಗ್ಲೂ ನನ್ನ ಮದುವೆ ಮಾಡ್ತಿದ್ದೆ. ನಮ್ಮ ಅತ್ತಿಲ್ಲ ಅಂದ್ರೆ ನಿಜವಾಗ್ಲೂ ನನ್ನ ಮದುವೆ ಮಾಡ್ಕೊಡ್ತಿದ್ದ. ನನ್ನ ಮದುವೆ ಮಾಡ್ಕೊಡ್ತಿದ್ದ, ನಮ್ಮ ಅತ್ತೆ ಇಲ್ಲ ಅವ್ರು ಇಲ್ಲ ಅಂದ್ರೆ ಇವ್ರಿಗೆ ಮದುವೆ ಮಾಡ್ಕೊಡ್ತಿದ್ದ ಅಂತ ಅಂತೈತಿ. ನಿಮ್ಗೆ ಯಾರು ಕೊಡ್ತಿದ್ದರು ನೋಡಿ ಇವಾಗ ಕರೆಕ್ಟಾಗಿ ಕೆಲಸ ಕೊಡಿ, ಕೆಲಸ ಕೊಡಿ. ಕೆಲಸ ಕೊಟ್ಟಿದ್ರೆ ಈ ದಿನಕ್ಕೆ ಮದುವೆ ಮಾಡ್ತಿದ್ದೇವ್ರನ್ನ. ಈ ದಿನಕ್ಕೆ ನಾನು ದುಡ್ಡು ಕಿತ್ಕೊಂಡು ಇವ್ರು ಮದುವೆ ಮಾಡ್ಕೊಡಿ. ದುಡಿಸ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಡಿ. ಇಷ್ಟನೇ ಇರ್ಲಿಲ್ಲ. ಇಂಥ ಹಳಮೆ ಸಿಕ್ಕನ ಹಿಂಗೀಗ ಈಗೆಲ್ಲವ ಏನು ನನಗೆ ಸಂಬಳ ಜಾಸ್ತಿ ಬರೋ ಗೌರ್ಮೆಂಟ್ ಕೆಲಸ ಬೇಕು ಅನ್ನೋರು ಇವತ್ತು ಎಷ್ಟು ಅನುಭವಿಸ್ತಿದಾರೆ ಅಂತ. ನಮ್ಮ ಮಾವ ಈಗ ಎಲ್ಲರೂ ಅಂತಾರೆ, ಏನಂತಾರೆ ಗೊತ್ತಾ, ನಿಮ್ಮ ಅಪ್ಪನೂ ನಿನ್ನ ಗಂಡನು ಎಷ್ಟು ಅನ್ಯೂನ್ವಾಗವ್ರೆ ನೋಡಿ, ಇಂಥ ಹಳೆಮಯ್ಯ ಇಂಥ ಮಾವ ಹೆಂಗವ್ರೆ ಅಂತವ. ಏನು ನಮ್ಮ ಅತ್ತೆಗೆ ಮತ್ತಂಡೋಗಿತ್ತು, ಏನೋ ಕೊಟ್ರೆ ನೀವು ಕಡ್ದು ಹಾಕ್ಬಿಡ್ತೀನಿ ಮುಂದೆ ಅಂತ ಇವು. ಆದ್ರೆ ನಮ್ಮ ಅತ್ತೆ ಬಗ್ತಿದ್ದಿಲ್ಲ ಮಾತ್ರ, ನಮ್ಮ ಮಾವಂಗೆ ತಿರ್ಕ ಬಿಡೋದು. ನಾನು ಮಾಡಿದ್ರೆ ಅವನಿಗೆ ಮಾಡೋದು, ಇಲ್ಲಾಂದ್ರೆ ಮದುವೆನೇ ಮಾಡಲ್ಲ ಅಂತ. ಇಲ್ಲೇ ಕಿರ್ಕೊಂಬಂದ ನೋಡ, ಅಲ್ಲೇ ಮೇಯಕ್ಕೆ ಹೋಯ್ತಾವಳಿ ಈಗ. ಕಪ್ಪೆ ನೋಡ ಅಲ್ಲೇ ಏಯ್ ಕೊಟ್ಕಾವಳಿ ಕೂಡ ಐತಾವಳೆ ಎಳ್ಕ ಕಪ್ಪೆ ಕಣ ಅವಳು. ಒಂದು 2 ಸುತ್ತ ಹಾಕಂಗೆ ರವಿ ಯಾಕಂಗೆ ಕಿತ್ತಾಡ್ತಾ ಇದ್ದೀರಾ? ಓ ಬಿಟ್ಟಿರೋದು ಹೆಚ್ಚಾಯ್ತು ಅವನಿಗೆ, ಬಿಟ್ರೆ ಸುಮ್ಮನೆ ಇರಲ್ಲ ಅಂತಾನೆ. ಬಿಟ್ಟು ಒಳಗೋಗಿ ಹೇಳ್ತಾನೆ. ಅವನು ಈಚೆ ಕಡೆ ಬಿಟ್ಟಕ್ಕೆ ಬಾತ್ರೂಮ್ಗೆ ಹೋಗಲ್ಲ ಅವನು.
ನಾವು ಬೆಳಗ್ಗೆ ಹೊತ್ತು ಒಂದು ಅರ್ಧ ಗಂಟೆ ಟೈಮ್ ಬಿಡ್ತೀನಿ, ಅರ್ಧ ಗಂಟೆ ಟೈಮ್ ಬಿಡ್ತೀನಿ ಬೆಳಿಗ್ಗೆ ಟೈಮು. ಈಗ ಬಿಟ್ಟಿರ್ತೀವಲ್ಲ ಅವ್ನು ಹೋಗೋದಿಲ್ಲ, ಊಟ ಮಾಡಿದ ತಕ್ಷಣ ಅವ್ನಿಗೆ ಊಟ ಹೋಗಂಗಾಯ್ತು. ಬರೀ ಹುಡುಕ್ತಾ ಇರ್ತಾನೆ ಅಲ್ಲಿ ಇಲ್ಲಿ ಏನೋ ಸಿಗುತ್ತೆ ಅಂತ. ಚಿಕನ್ ಫ್ರೈ ರೆಡಿ ಐತೈತೆ. ಇಲ್ಲಿ ಚಪಾತಿ ಬಂದ್ಬಿಟ್ಟು ಚಪಾತಿ, ದೋಸೆ ಇಟ್ಟಿತ್ತು, ದೋಸೆ ಮಾಡೋಣ ಅನ್ಕೊಂಡೆ. ದೋಸೆನೇ ಮಾಡಿಕೊಡುವೆ, ಚಪಾತಿನೇ ಮಾಡಿ. ದೋಸೆ ಮಾಡ್ರಿ ಇಬ್ರು ಚೆನ್ನಾಗಿ ತಿನ್ನತ್ತಮ್ಮ. ದೋಸೆ ಇಟ್ಟಿತ್ತು. ನಿಧಾನ ಕೇಳ್ಕೊ. ಚಪಾತಿ ಗ್ರೇವಿ ಇರಲಿ ಅಂದ್ಬಿಟ್ಟು ಒಂಚೂರು ಗ್ರೇವಿ ಥರ ರೆಡಿ. ಹೈ ಮನೆ ಏನವ ನಿಮ್ಮ ತಾತ ಮಲೆ ಹಿಡ್ಕೊಂಬತ್ತೈತಾ? ಅವ್ನು ನೋಡ್ತಾವನೆ. ಕಣ್ಣಿಗೆ ಇಬ್ರಿ ರಂಗಾಳೆ ಕಣ್ಣಲ್ಲಿ ರೊಕ್ಕ ಬತ್ತಾಯ್ತು, ಕಣ್ಣೀರ್ ಬತ್ತೈತಿ. ಅವ್ ಗಿಬ್ರದೇನ ಹೊಸ ಸುಮ್ಮಿರ್ಲ ಅವಳನ್ನ ಯಾಕೆ ಹಿಡ್ಕತ್ತಿಲ್ಲ? ಚಾಪೆ ಅಡಿಕೆ ಹೋಚ್ಕೊಂಡ್ರು. ಯಾಯ್ ಬಿಡ್ತೀನಿ ಈಗ, ಆಚ ಕಡೆಗೆ ಹೋಗಿ ನಡ್ಕೊಂಡು ಹೋಗಿ ಹೋಗಿ ಕೂದಲೆಲ್ಲ ಹಾಸ್ಬೇಡಿ ಇಲ್ಲಿ, ಹೋಗಿ ಆ ಕಡೆಗೆ. ಅವ್ರು ಕಳಿಸ್ಲಿ ಇಬ್ರು ಆ ಕಡೆಗೆ. ಓ ಸೈತಾನ ಆಡ್ತಾವ್ರೆ. ಸೈಲೆಂಟ್ ಆಡ್ತಾವ್ರೆ. ಓ ಅವರಿಬ್ರು ಅಯ್ಯೋ ಯಪ್ಪ ನೋಡಲ್ಲಿ ಸೌಂಡ್ ಮಾಡ್ಬೇಡ ಅಂತವ. ಅಲ್ಲಿ ನೋಡಲ್ಲಿ ಹೆಂಗ ಆಡ್ತಾ ಹೋಗ್ತಾರೆ. ಒಂದೊಂದ್ ಮಾವ ಆ ನಾಯಿಗೂ ಬೇಕು ಆಗೋದಿಲ್ಲ ಅಂತಾರೆ. ಆಗಲ್ಲ ಕಣೋ ನೋಡಿ ಇವ್ರಿಬ್ರು ನೋಡಲ್ಲಿ ಅಲ್ಲಿ ಚಾಪೆ ಹಾಸ್ಬಿಟ್ಟವ್ರೆ ಅಂತ ಮಟ್ಟವಾಗಿ ಹೆಂಗ್ ಬಂದು ಕುಂತಾರೆ. ಅಯ್ಯೋ ಇವು ಮಧ್ಯಾಹ್ನ ಟೈಮ್ ಅಷ್ಟೇ ಅಂತೆ. ನೀ ಬೇಸಿ ಬಿಡ್ತೀನಿ ನಿಮ್ ಇಬ್ರಿಗೂ ಇಬ್ರು ಹೆಂಗಾಡ್ತಾವ ಚಾಪೆ ಮೇಲೆ ಹೆಂಗಾಡ್ತಾವ್ರಿ. ಏಯ್ ಬಿಡ್ತೀನಿ ಇಬ್ರು ಮಾಡಿ ಈಗ ಈಡೆ ಮಾಡು. ನಿಮ್ಮಿಬ್ರಿಗೂ ನೋಡಲಿ ಬಿಡ್ತೀನಿ ಒದೆ ಈಗ. ಮಧ್ಯಾಹ್ನ ಒಂದ್ ಓತಿಗೆ ಅಂತ ಕಚ್ಕೊಂಡ್ ಬಂದಿದ್ಲ. ಓತಿಗೆತಲ್ಲ ಈ ಚಿಕನ್ ಗೊಜ್ಜಿತ ನಿಮ್ಮ ಮಾವಂಗೆ ಬೆಳಗ್ಗೆ ಅದನ್ನೇ ಹಾಕೊಟ್ಟಿದ್ ನಮ್ಮ ಮುದ್ದೆಗೆ. ಕಾಲ್ ಹಾಕ್ಬಿಡ್ತಾವಳಿಗೆ. ನಾನು ಅವ್ಳು ತಿನ್ನಲ್ವಲ್ಲ ಅಂತ ಹೇಳ್ಬಿಟ್ಟು ಕ್ಯಾಂದಿನ್ ಕಿತ್ಕೊಡೋಣ ಅಂತ ಹೋದ್ನ. ನನ್ ಕಾಲ್ನಾಗ ಇಬ್ರು ಬಿಟ್ಲು ಕೈ. ಅಯ್ಯೋ ಅವ್ರಲ್ಲೇ ಎಕ್ಸ್ಪೆಕ್ಟ್ ಅವ್ರಿಬ್ರಂಗ ಆಡ್ತಾರ ಅಷ್ಟೇ ಒಬ್ರಿಗೊಬ್ರು. ಅಯ್ಯೋ ಯಪ್ಪ ನಮ್ಮ ಇವಳು ದೊಡ್ಡಲ್ಲಿ ನೋಡ್ತಾವಳೆ ಏನ್ ಆಡ್ತಾರೆ ಇವ್ರು ಇಬ್ರು ಅಂತ. ಬರೀತೀವಿ ಮಾಡ್ತೀವಿ ಒಂದ್ಸಲಿ ಗುದ್ ಕಳಿಸ್ತೀನಿ. ಅವಳೇನ್ ಕಾಲೇ ಓದ್ಬಿಡ್ತಾಳೆ ಇವಳು ಕಾಲೇ ಓದ್ಬಿಡ್ತಾಳೆ. ಆಡಿ ಮರಿ ಹೆಂಗ್ ನೆಕ್ಕಿದ್ಲು ಗೊತ್ತಾ ಇವತ್ತ? ಆಡಿ ಮರಿ ಅಲ್ವೇನಪ್ಪ ಕಿವಿ ಎಲ್ಲ ಇಟ್ಕೊಂಡ್ ನೆಕ್ಕಾಡ್ತಿದ್ಲಲ್ಲ ಆಡಿ ಮರಿ. ಅವಳ ಹಂಗ ಅಷ್ಟೇ ಯಾರು ಇದ್ ಮಾಡಲ್ಲ ಅವಳು. ಹೆಂಗ್ ಧೂಳು ಎಬ್ರು. ಇವಳಂತೂ ಏನೇ ಧೂಳು ಎಬ್ಬರ್ಸಿರು ಇವಳು ಹೇಳ್ತಾನೆ ಇಲ್ಲ ಬಿಡು. ಇವಳು ನಮ್ಮ ಮಾವಂತೂ ಅಲ್ಲೇ ಕಾದೆ ಈಗ ನಮ್ಮಪ್ಪ ಹೋಯ್ತು ಟಿವಿ ನೋಡಕ್ ಒಳಗೆ. ಟಿವಿ ನೋಡ್ತು ಬನ್ನಿ ಯಾವಾಗ್ಲಾದ್ರೂ ನಾನು ನಮ್ಮಪ್ಪಂಗೆ ವಾರ್ತೆ ಸಿದ್ದರಾಮಯ್ಯ ಫ್ಯಾನ್ಸ್ ಯಾರಿದ್ದೀರಾ ಕಾಮೆಂಟ್ ಮಾಡಿ. ನಮ್ಮಪ್ಪಂಗೆ ಯಾವಾಗ್ಲೂ ಸಿದ್ದರಾಮಯ್ಯ ನೋಡ್ಲೇಬೇಕು ನಮ್ಮಪ್ಪ. ಒಂದಿನಕ್ಕೊಂದು ಸಿದ್ದರಾಮಯ್ಯ ಅಂತಲ್ಲ ಯಾರು ಹಾಕಿದ್ರು ಸುಮ್ಮ ಒಟ್ಟಿನಲ್ಲಿ ಚಂದ ನೋಡ್ತದೆ ಟಿವಿ ನೈನು ವಾರ್ತೆಗಳು ನೋಡ್ತಾನೆ ಇರ್ಬೇಕು. ಫಿಲಮ್ ಆದ್ರೆ ರಾಜ್ಕುಮಾರ್ ಫಿಲ್ಮು, ಅಂಬರೀಷ್ ಫಿಲ್ಮು ಅಷ್ಟೇನೆ ಫಿಲ್ಮ್ಗಳಾದ್ರೆ ಬೇರೆರವು ಇಲ್ಲ. ಇವರವಾದ್ರೆ ನೋಡ್ತದೆ ಅಷ್ಟೇನೆ. ಇಲ್ಲ ವಾರ್ತೆ ಹಾಕಿ ಕೊಟ್ಬಿಡ್ಬೇಕು. ಯಾವ್ದಾರು ಒಂದು ಏನೋ ಒಂದು ನ್ಯೂಸ್ ನೋಡ್ತಾನೆ ಇರ್ತದೆ, ಬೈತಾನೆ ಇರ್ತದೆ. ಟಿವಿ ಹಾಕ್ತು ಜೋರು. ಅಲ್ಲೇ ಕುಂತ್ರೆ ಹಾಕೊಂಬತ್ತಲ್ಲ. ಏಯ್ ನಡಿ. ನಮ್ಮ ಮಾವ ಅಲ್ಲೇ ಐತೆ ಬರಲ್ವಂತ ಇಲ್ಲಿ ಊಟ ಮಾಡಕ್ಕೆ. ಅದಕ್ಕೆ ಅಲ್ಲೇ ಹಾಕೊತಿದ್ದೀನಿ. ಏಯ್ ನಡಿ ನಡಿ. ಮೆತ್ಕಿರೋ ಅಂತ ಹಾಕೊಡು.
ನಮ್ಮ ಮಾವ ಇಲ್ಲಿ ಇದ್ದ ಆ ಕಡೆಯಿಂದ ಏನಾರ ಚೆಕ್ಕಿದ್ ಬಂದನೇನೋ ಅಂತ ಭಯದಲ್ಲಿ ಸುಮ್ಮನೆ ಹೊಳೆ ಕೊಂಡಾಗ್ಬಿಟ್ಟೈತೆ. ಎಲ್ಲ ಒಳಗೆ ಕೊಟ್ಬಿಡ್ತೀನಿ. ಹ್ಞೂ ನಿಂಗೆ ತಟ್ಟೆ ತಗೊಂಡ್ಬರ್ತೀನಿ. ಊಟ ಮಾಡು ಹೊಟ್ಟೆ ತುಂಬವ. ಊಟ ಮಾಡು. ನಾನು ನಿಂಗೆ ತಟ್ಟೆ ತಗೊಂಡ್ಬರ್ತೀನಿ. ಹ್ಞೂ ನನಗೆ ಎರಡು ಸಾಕು. ಸಾಕು. 2-3 ಸಾಕು. ನಮ್ಮಪ್ಪ ಒಳಗೆ ನಮ್ಮ ಮಾವ ಇಲ್ಲಿ ಈ ಕತ್ಲಿ ಇದು ಎದರ್ಕದ ಜಾಸ್ತಿ. ಹೊರಗೆ ತಿಂತು ಅದಕ್ಕೆ ಒಳಗೆ ಹಾಕೊಟ್ಕೊಂಡು ಬಂದು ಅಲ್ಲೇ ಒಳಗೆ ಟಿವಿ ನೋಡ್ಕೊಂಡು ಅಲ್ಲೇ ತಿಂತಿದ್ದೀನಿ ಅಂತು. ಅವರು ವಾರ್ತೆ ನೋಡ್ಕೊಂಡು ತಿನ್ಬೇಕಂತೆ. ಹಾಂ ಆದ್ರೆ ನಮ್ಮ ಮಾವ ಆಚೆ ಕಡೆಯಲ್ಲೇ ಎದರ್ಕತ್ತದಪ್ಪ. ಅದಕ್ಕೆ ಹೊಸ ಎಲ್ಲ ಒಳೆ ಕಟಾಕಿ ಅಂತಿತ್ತು. ಬಿಸಿ ಬಿಸಿ ಚಪಾತಿ ಚಿಕನ್ ಗೊಜ್ಜು. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ತಗೊಳ್ಳಿ ಸರ್, ನೀನು ಯಾಕಂಬ ಊಟ ಮಾಡಿ. ನಮ್ಮ ಮಾವನ ಕರ್ಸ್ಕೊಂಡು ಇಲ್ಲಿ ಊಟ ಮಾಡ್ಕೊಂಡೆ. ಇವತ್ತು ಚಳಿ ಆಯ್ತೈತಿ ಸಖತ್ತು. ಅದಕ್ಕೆ ನಾವು ಒಲೆ ಮುಂದೆನೆ ನೋಡಿ, ಇಲ್ಲಿ ಬೆಂಕಿ ಇಲ್ಲಿ ಉರಿತೈತೆ, ಒಲೆ ಮುಂದೆ ಕುಂತಿದ್ದೀವಿ. ನಮ್ಮ ಅಪ್ಪ ಒಳಗೈತಿ. ಚೆನ್ನಾಗೈತಾ ಫ್ರೆಂಡ್ಸ್? ನಮ್ಮದು ಈಚೆ ಬ್ಯಾಟಿಂಗ್ ಆಗ್ತೈತೆ. ಮಾವನಿಲ್ಲ ಜೊತೆ ಕುಂತ್ಕೊಂಡು ನಮ್ಮಪ್ಪ ನ್ಯೂಸ್ ನೋಡ್ಕೊಂಡು ಊಟ ಮಾಡ್ಬೇಕಂತೆ. ಅದಕ್ಕೆ ಒಳಗೆ ಹೋಯ್ತು. ಈಚೆ ಕಡೆ ಚಳಿ ಇದ್ದೆ, ಇವತ್ತು ತಣ್ಣು ಗಾಳಿ ಬಿಸ್ತೈತೆ. ನಮ್ಮ ಲಕ್ಷ್ಮೀ ದೇವರೆಲ್ಲ ಇಲ್ಲೇ ಅವರೇ. ಎದ್ದಿಲ್ಲ, ನಮ್ಮದು ಊಟ ಆಯ್ತಿದಂಗೆ ಬರ್ತೀವಿ. ಅವನ್ನೆಲ್ಲ ಒಳಗೆ ಕಟ್ತೀವಿ. ಚೆನ್ನಾಗೈತೆ ನಮ್ಮ ಚಿಕನ್ ಗೊಜ್ಜು. ನಮ್ಮಪ್ಪ ಬೆಳಗ್ಗೆ ಊರಿಗೆ ಹೋಗ್ತೈತೆ. ಮತ್ತೆ ಬೆಳಗ್ಗೆ ಸಿಗ್ತೀವಿ ಫ್ರೆಂಡ್ಸ್. ಬಾಯ್. ಚಿಕನ್ ತೋರಿಸ್ತೀನಿ ನೋಡಿ. ಚಿಕನ್ ಮಾತ್ರ ನಮ್ಮ ಮಾವನಲ್ಲಿಗಂತೂ ಚೆನ್ನಾಗಿದೆ. ಬೈಲರ್ ಕೋಳಿ ತರಿಸಿದೆ ನಮ್ಮಪ್ಪನಲ್ಲಿಗೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಮೊನ್ನೆ ತಾನೇ ಮಾಡಿದ್ದು, ಅದು ಇನ್ನೊಂದು ನಾಳೆಗೆ ಹೋಗುತ್ತಲ್ಲ. ಅದು ಹಂಗೆ ಲಕ್ಷ್ಮಿ ಮುರಿತಾವಳೆ ಉದ್ದುದ ಮಾಡ್ಕೊಂಡು. ಅವ್ರ ಹೆಸರು ನಾವು ಇದು ಮಾಡ್ಬೋದು ಅಂದ್ಬಿಟ್ಟು ನಮ್ಮ ಮಾವನ ಹೆಸರು. ಹಾಂ, ನಮ್ಮ ಮಾವರು ಹಂಗಂತ ಮೊನ್ನೆ ತಾನೇ ತಿಂದಿದ್ದೀನಿ, ಯಾವ ಥರ ಕೊಯ್ಯ ಅಂತ. ಅನ್ಕೊಂಡೆ ಮಾವನಿ ಹಬ್ಬಗೋಸ್ಕರ ಏನು ತಂದಿಲ್ಲ ಅಂತ. ನಮ್ಮ ಅಪ್ಪ ಅಂದಿತ್ತು ನಾವು ಮೊನ್ನೆ ನೆನ್ನೆ ತಾನೇ ತಿಂದಿದ್ದೀಯಾ, ಮತ್ತೆ ತಂದಿದ್ದೀಯಾ ಅಂತ ಅಂದ್ಬಿಟ್ಟು. ತೊಂದರೆ ನಮ್ಮ ಮಾವ ಒಂದೇ ಅಂತೀನ, ನಾವು ಜೊತೆಗೆ ತಿಂತೀವಿ. ಆದರೆ ಏನು ನಮ್ಮ ಮಾವನ ಜೊತೆ ತಿಂದಂಗೆ ನಾವು ಇಬ್ಬರು ಇದ್ದಾಗ ತಿಂದಂಗೆ ಆಗಲ್ಲ ಅಂತ. ಆಗಲ್ಲ. ನಾಳೆನೂ ಏನೋ ಮಾಡಿ ಸ್ಪೆಷಲ್ ಅಂತ ಬರೋಕ್ಕಾಗ್ತದೆ ನಮ್ಮ ಅಲ್ಲ. ಕರೆಕ್ಟ್. ನಮ್ಮ ಅಪ್ಪಿರೋ ಅಷ್ಟಿನ ನಾನು ಚೆನ್ನಾಗಿ ನೋಡ್ಕೊತೀನಿ ಅಷ್ಟೇ. ನೋಡ್ಕೊತೀನಿ. ನಮ್ಗೆ ಅಣ್ಣನೂ ಅಷ್ಟೇ. ನಮ್ಮ ಅಪ್ಪನ ಸ್ವಂತ ತಂದೆ ಥರನೇ ನೋಡ್ಕೊತಾರೆ, ಅಷ್ಟು ಇಷ್ಟಪಡ್ತಾರೆ. ತಿಂಗಳಿಗೊಂದ್ಸರಿ ನಾನು ನೋಡೋಂಗಾಗಲಿಲ್ಲ ಅಂದ್ರೂ ಇವರು ಕರ್ಕೊಂಡು ಹೋಗ್ತಾರೆ. ನಮ್ಮ ಮಾವನ ನೋಡೋಂಗಾಯ್ತು ಅಂತ ಹೊರಟೋಗ್ಬಿಡ್ತಾರೆ. ಓಕೆ. ತಂದೆ ನನ್ನ ಕೆಂದಂಗೆ ರೈಸು ಚಪಾತಿ ಮಿಕ್ಸು. ನನಗೆ ಚಕ್ಲಿ ಬಕ್ಕೆ ಕೂತ್ರೆ ಕಾಲು ಜೂ ಹಿಡ್ದಂಗೆ ಆಗ್ಬಿಟ್ರೆ. ನಮ್ಮ ಕೆಂದನಿಗೆ ವೇಟಿಂಗಲ್ಲಿ ಇದು ಊರಂತೂ ಕಲಿಸ್ತಾಗಂತಾನು ಬಿಡಲ್ಲ ಬರುತ್ತೆ. ಇದೆ ಇದೆ ಅದೊಂದು ಪಾಠ ಆಗೋಳೆ. ಮಳೆ ಬಂದು ಚೆನ್ನಾಗಿ ಮೋಡ ಗ್ಯಾರಂಟಿ ಬರುತ್ತೆ. ಮಳೆ ನೋಡ್ಬೇಕು. ಅಲ್ಲಿ ಚಿಕ್ಕ ತಕೊಂತವೆ ಅಡುಗೆ ಮಾಡಿದ್ವಲ್ಲ, ಹಿಂಗೆ ಬಿಟ್ರೆ ಎಲ್ಲ ಕವರ ಉಳಿತಂದ್ಬಿಟ್ಟು ಇವ್ರು ಎದ್ದವ್ರೆ. ಎಲ್ಲ ಗೊಳೆ ಕಟ್ಟಾಕ್ಬೇಕೀಗ. ಸರ್ ಇವು ಕುಳ್ಳೆ ಬಿಚ್ಕೊಂಬರ್ರಣ. ಇವಳು ಬಿಚ್ಚಿಬಿಡ್ಬೇಕು ಫಸ್ಟು. ಅಯ್ಯೋ ಇವಳು ಅಂತೂ ನಡಿ ನಡಿ
ಅಲ್ಲಿ ಕರೆ ಏನಾರು ತೊಗೊಂಡವು ಹುಲ್ ನೋಡ್ಬಿಟ್ಟು ಅಡಿಕ್ರಿ ಕತ್ತಾಳ ಗೋಧಿಗೆ ಹುಲ್ಲಿಲ್ಲ ಅಂತ ತಡೆ ಹಾಕ್ತೀನಿ. ಅಯ್ಯೋ ತುಂಡ ಬಿಗಿ ಹೇಳ್ತೀನಿ. ಇವೆರಡು ಕೋಡಿ ಇಲ್ಲಿ ಕುಂತವೆ, ಅಲ್ಲೊಂದು ಕುಂತೈತೆ, ಅಲ್ಲೊಂದು ಕುಂತೈತೆ. ಅವ್ರಿಗೂ ಹಾಕ್ತೀಯ? ಸಾಯಂಕಾಲ ಹೊತ್ತು ಬರೀ ಗೋದಕ್ಕೆ ಕಟ್ಕೊಂಡು ಹೋಗ್ಬಿಟ್ರು. ಈಗ ಹೊಸ ಹೊಸ ಹುಲ್ಲಾಗ್ತದೆ. ನಮ್ಮ ಹಸುಗಳನ್ನೆಲ್ಲ ಲಾಕ್ ಮಾಡಿಬಿಟ್ಟು ಅವ್ರ ಕತೆ ಮುಗಿತೇನು ಬೆಳಗಿನ ಜಾವ. ಓಹೋ ದೇವ್ರು ಇನ್ನೂ ಎದ್ದಿಲ್ಲ. ನಿಮ್ಮ ಮಾವು ಎದ್ದು ಹಣ್ಣು ಕುಂತೈತಲೆಯ. ಓಯ್ ಮಾವು ಎದ್ದು ಹಣ್ಣು ಕುಂತೈತೆ. ಬೆಳಗ್ಗೆನೇ ಎದ್ದೆ ಕರ್ಕೊಂಡು ಹೋಗ್ತೀನಿ. ನಿಂದು ಟೈಮ್ ಎಷ್ಟು ಗಂಟೆ ಗೊತ್ತಾ? 8 ಗಂಟೆ ಅಲೆಯ. ಹಾಂ 8 ಗಂಟೆ. ಮಾವು 6 ಗಂಟೆಗೆ ಎದ್ದು ಕುಂತೈತಲೆ. ನಾಳೆಗೆ ರಜೆ ಮಲಕಳಿ ಇಬ್ರು. ಊಟ ಹೊತ್ರೆ ನಿದ್ದೆ ಅವಾಗವೇ ಬರ್ತವೆ. ಅವನು ಕಿಟಕಿಲಲ್ಲಿ ಅವನು ಇಷ್ಟವರೆಗೂ ನೀನು ಇಲ್ಲ ಅನ್ಕೊಂಡಿದ್ದ. ನಾಳೆ ಹೋಗ್ಬಿಟ್ಟೆ ಅಲ್ಲ ಬೇಗ ಬೇಗ ತಿನ್ನಿ ಮಾಡ್ಕೊಟ್ಬಿಡು ತಿನ್ಲಿ. ಐ ಕರೆಂಟ್ ಇದೆ ಹೆಂಗಡ್ದೈತೆ ನೋಡು. ಆಮೇಲೆ ಅಲ್ಲಿ ಇಲ್ಲೇ ರೆಡಿ ಮಾಡ್ತೀನಿ. ಕಿತ್ಕೊಂಡೈತೆ ನಂಗೆ 5:15 ಎದ್ದು ಕುಂತೈತೆ. 5:15 ಮಾವ ಇರು ಅಂದರೆ ಆಲಯ ಒಂದು ವಾರ ಅಷ್ಟೇ. ವಾರ 15 ದಿನ ಲಾಸ್ಟು ಆಲೆ ಹೊಟ್ಟೆ ನಿಂತೈತೆ. ಆಲಯ ಹೊಂಟ್ರು ಗೌಡ್ರು ಆಲಯ. ಹಾಂ ಅಲ್ಲಿ ನಾನು ನೋಡ್ತಾರಲ್ಲ ಅವ್ರಿಗೆ ಹೇಳ್ತಾ ನೀನು ಯಾಕಿರಲ್ಲ ಅಂತ. ಅದೇನು ಕರ್ಕೊಂಬಂದು ಇಲ್ಲೇ ಮಡಿಕಳದಲ್ವ ಅಂತಾರೆ. ಏಯ್ ಇಲ್ಲೇ ಮಡಿಕಳದಲ್ವಾ ಅಲ್ಲಿ ವಯಸ್ಸಾಯ್ತೆ ಏನು ಮಾಡ್ತಾರೆ ಅಂತ ನೀನು ನೋಡಿದ್ರೆ ರೋಡ್ ಚೆನ್ನಾಗಿಲ್ಲ ಅಲ್ಲಿ. ಮಲಿಕೊಂಬಿಡ್ತೀಯ ಆಡು ಮಳೆ ಕಟ್ಟಿ ಮಲಿಕೋ. ಇವತ್ತೊಂದು ದನ ಕಟ್ಬಿಟ್ಟು ಈಗ ನೋಡು ನಾಯಿ ತಿರ್ತಾವೆ. ಗಂಟೆ ಮಾಡ್ಕೊಂಡಿಲ್ಲ ಫೋನ್ ತಗೊಂಡ ಹೇಳ್ತೀನಿ. ಕೆಲಸ ಮಾಡ್ತಾವ. ಹುಷಾರ ಕುತ್ಕ. ಹಾಂ ಬ್ಯಾಗ್ ನೀಟಾಗಿ ಇಟ್ಕ. ಬ್ಯಾಗ್ ನೇತಾಕ್ತೀನಿ ನೋಡಿಲ್ಲ ಅಂದರೆ ನೇತಾಕ್ತೀಯ ಬ್ಯಾಗ. ಹ್ಞೂ ಫೈನಲಿ ಅಪ್ಪ ಹೋದ್ರು. ಏನೋ ನಾಳೆ ದೇವಸ್ಥಾನದ ಓಪನಿಂಗ್ ಪೂಜೆ ಅಂತೆ. ಹೋದ್ರು. ಯಾಕಾಗಿಂದ ನಿನ್ನ ತಾತ ಹೋಯ್ತಾ ಫ್ರೆಂಡ್ಸ್. ಹಾಗೇನೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಇರೋ ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಹಸುಗಳೆಲ್ಲ ಮೇಯ್ತಾ ಇದ್ದಾವೆ. ಈಗ ನಾನು ಅಲ್ಲಿಗೆ ಹೋಗ್ತೀನಿ. ಆಡೆಲ್ಲ ಅಲ್ಲೇ ತೋಟದೊಳಗೆ ಮೇಯ್ತಿದ್ದಾವೆ.
ಹೆಂಗೋ ಇಷ್ಟು ದಿನ ಅಪ್ಪ ಇತ್ತು ಎಲ್ಲ ನೋಡ್ಕೊಳ್ತಾ ಇತ್ತು. ಇನ್ನು ಮುಂದೆ ಒಂದು ವಾರದಿಂದ ಅಪ್ಪ ನೋಡ್ಕೊಳ್ತಾ ಇತ್ತು. ಇನ್ನು ಮುಂದೆ ಮತ್ತೆ ನನಗೆ ಕೆಲಸಗಳು ಸ್ಟಾರ್ಟು. ನಾನು ಅಪ್ಪ ಬಂದಾಗಲಿಂದ ಹಸು ಆಡು ಕಡಿಕೆ ಜ್ಞಾನನೇ ಕೊಟ್ಟಿರಲಿಲ್ಲ, ಎಲ್ಲ ಅಪ್ಪನೇ ನೋಡ್ಕೊಳ್ಳೋದು. ಓಕೆ ಫ್ರೆಂಡ್ಸ್.